ಎಲ್ಲರಿಗೂ ನಮಸ್ಕಾರ. ನಾವು ಸುಳ್ಯ ತಾಲೂಕಿನ ಮುರುಳ್ಳಿ ಗ್ರಾಮದಿಂದ ಬರ್ತಾ ಇದ್ದೇವೆ. ಇವರ ಅವಳಿ ಮಕ್ಕಳು ಅವತ್ತು ಕೆರೆಗೆ ಬಿದ್ದು ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ. ಅಷ್ಟು ಆ ಇದರಲ್ಲಿ ಅವರಿಗೊಂದು ದುಃಖದಲ್ಲಿರೋ ಸಮಯದಲ್ಲಿ ನನ್ನ ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೆಲಸ ಮಾಡುವವರು, ಅವರು ನಾನು ಓನರ್. ಹಾಗಾಗಿ ಅವರಿಗೆ ಎಂತಾದರೂ ಪರಿಹಾರ ಒದಗಿಸಿಕೊಡುವಂತೇಳಿ ನಮ್ಮ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದೆ. ಆಗ ಅವರು ಆ ಮಕ್ಕಳಿಗೆ ಏನು ಬರುವುದಿಲ್ಲ ಅಂತೇಳಿ ನೀವು ಪಿ ಹತ್ರ ಬಂದು ಮಾತಾಡಿ ಅಂತ ಹೇಳಿದರು. ಸುಳ್ಯ ಅಲ್ಲಿ ಹೋಗಿ ಪಿ ಹತ್ರ ಮಾತಾಡುವಾಗ ಕೃಷಿ ಇಲಾಖೆಯಲ್ಲಿ ಬರುವುದಿಲ್ಲ, ಕಂದಾಯ ಇಲಾಖೆಯಲ್ಲಿ ಬರ್ತದಾ ಇಲ್ವೋ ಅಂತ ಕೇಳಿ ಹೇಳ್ತೇನೆ ಅಂತ ಹೇಳಿದರು. ಮತ್ತು ಅಲ್ಲಿ ವಾಪಸ್ ಮಾಡೋ ದಿನ ಫೋನ್ ಮಾಡಿ ಆ ಇಲಾಖೆಯಲ್ಲಿ ಯಾವುದು ಬರುವುದಿಲ್ಲ ಅಂತೇಳಿ ಹೇಳಿದರು. ಹಾಗೆ ನಮ್ಮ ಈ ಪುತ್ತೂರು ಕ್ಷೇತ್ರದ ಶಾಸಕರ ಬಗ್ಗೆ ಗೊತ್ತಿತ್ತು, ವಿಡಿಯೋದಲ್ಲೆಲ್ಲ ನೋಡಿ. ಹಾಗೆ ಏನಾದರೂ ಅವರಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತೇಳಿ ಮನೆ ಬಂದಿದ್ವಿ 4 ಜನ. ಮತ್ತು ಅವ್ರ ಆಫೀಸಿಗೆ ಇದು ಮನವಿ ಕೊಡಲಿಕ್ಕೆ ಹೇಳಿದರು. ಹಾಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. FIR ಕಾಪಿ, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಅದಕ್ಕೆ ಬೇಕಾಗಿ ಅದೆಲ್ಲ ಬಂದ ನಂತರ ಈಗ ಮೊನ್ನೆ ಬಂದು ಆಫೀಸಲ್ಲಿ ನಾನು ಮತ್ತು ಇವರು ಆಫೀಸಲ್ಲಿ ಮನವಿ ಕೊಟ್ಟಿದ್ವಿ. ಅದಕ್ಕೆ ಮನವಿ ಕೊಟ್ಟು ನಿನ್ನೆ ಇವರು ಫೋನ್ ಮಾಡಿದರು, ಇವರ ಕಡೆಯಿಂದ ಫೋನ್ ಮಾಡಿ ಇವತ್ತೊಮ್ಮೆ ಬಂದು ಭೇಟಿಯಾಗಿ ಅಂತ ಹೇಳಿದರು. ಹಾಗೆ ಅದರ ಬಗ್ಗೆ ಇದು ಕಾಪಿ ಕೊಟ್ಟಿದ್ದಾರೆ, ನಮಗೆ ಬರ್ತದೆ. ಇನ್ನು ಮುಂದಿನ ಇದನ್ನು ಡಿ ಸಿ ಆಫೀಸಿಗೆ ಹೋಗುತ್ತೆ, ಇದು ಅರ್ಜಿ ಹೋಗುತ್ತೆ. ಅಲ್ಲಿಂದ ಬಂದು ವೆರಿಫಿಕೇಷನ್ಗೆ ಬೇಕಾಗಿ ಈಗ ಬಂದು ಅದರ ಮೇಲೆ ಇನ್ನು ಫಾಲೋಅಪ್ ಮಾಡಿ ನಿಮಗೆ ಆದಷ್ಟು ಬೇಗ ಪರಿಹಾರ ಸಿಗುವ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ.